ನನಗಾಗಿದ್ದ ಮೋಸ ಮತ್ತೆ ಯಾರಿಗೂ ಆಗಬಾರ್ದು ಅಂತ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ನನ್ನ ಮದುವೆ ಅಂತ ನಾವು ಅನೌನ್ಸ್ ಮಾಡಿದ್ವಿ. ಐ ಫೆಲ್ಟ್ ವೆರಿ ಬ್ಯಾಡ್, ನಾನು ಈ ಥರ ಮೋಸ ಹೋಗ್ಬಿಟ್ನಾ ಅಂತ. ಅದೇ ಯಾಕೆ ನ್ಯೂಸೆನ್ಸ್ ಎಲ್ಲ ಅಂತ ನಾನು ಯೋಚನೆ ಮಾಡಿದೆ. ನಾನು ಈ ಥರ ಎಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲ್ಲ ಯೂಶಲಿ. ನನಗೆ ಅವ್ರ ರೆಸ್ಪಾನ್ಸ್ ಇಷ್ಟ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ನನಗೆ ಪ್ರಾಪರಾಗಿ ರೆಸ್ಪಾಂಡ್ ಮಾಡಿಲ್ಲ. ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ದೇ ಕಾಲ್ ಮಿ ಅ ಫ್ರಾಡ್. ಬಟ್ ದೆನ್ ನನ್ನ ಮದುವೆ ಆದಮೇಲೆ ವೀಡಿಯೋ ಮಾಡಿದ್ರೆ ದಟ್ ವಿಲ್ ನಾಟ್ ಲುಕ್. ಆ್ಯಂಡ್ ಅವ್ರ ಹತ್ರ ಮಾತಾಡಿರೋ ರೆಕಾರ್ಡಿಂಗ್ ಕೂಡ ಹಾಕ್ತೀನಿ, ಎಷ್ಟು ರೆಕ್ಲೆಸ್ ಆಗಿ ಅವ್ರು ರಿಪ್ಲೈ ಮಾಡಿದ್ರು ಅಂತ. ಏನೋ ಇವಾಗ ನಿದ್ದೆಯಿಂದ ಎದ್ದು ಮಾತಾಡ್ತಿದ್ದೀನಿ ಅನ್ನೋ ಥರ ಇತ್ತು ಅವ್ರು ಮಾತಾಡಿದ್ದು. ಸೊ ದಯವಿಟ್ಟು ಯಾರೂ ಈ ಥರ ಮೋಸ ಹೋಗಬೇಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ನನಗಾಗಿದ್ದ ಮೋಸ ಮತ್ತೆ ಯಾರಿಗೂ ಆಗಬಾರ್ದು ಅಂತ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ನನ್ನ ಮದುವೆ ಅಂತ ನಾವು ಅನೌನ್ಸ್ ಮಾಡಿದ್ವಿ. ಸೊ ಮದುವೆ ಅಂದಾಗ ಸಾಕಷ್ಟು ಜ್ಯುವೆಲ್ರಿ ಪರ್ಚೇಸಿಂಗ್ ಇರುತ್ತೆ. ಗೋಲ್ಡ್ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡ್ತಿರ್ತೀವಿ, ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡ್ತಿರ್ತೀವಿ. ಸೊ ಹಾಗೆ ನಾನು ನೋಡ್ತಿರುವಾಗ ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಸಿಕ್ತು, ಸ್ಪಾರ್ಕಲ್ ಆ್ಯಂಡ್ ಗ್ಲೋ ಅಂತ. ಸೊ ಆ ಪೇಜಲ್ಲಿ ಹೋಗಿ ನಾನು ನೋಡಿದೆ, ಸುಮಾರು ರೀಲ್ಸ್ ಆ್ಯಂಡ್ ಪೋಸ್ಟ್ಸ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಪಿಕ್ಚರ್ಸಲ್ಲಿ ನೋಡೋದಕ್ಕೆ. ಆ್ಯಂಡ್ ವೆಬ್ಸೈಟ್ಗೆ ಹೋಗಿ ನೋಡಿದಾಗಲೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿತ್ತು. ಇಟ್ಸ್ ಅ ವೆರಿಫೈಡ್ ಅಕೌಂಟ್ ಆ್ಯಂಡ್ ಆಲ್ಸೋ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಬಟ್ ಅವ್ರ ಪೋಸ್ಟ್ ಎಲ್ಲ ಅಷ್ಟು ರೀಚ್ ಆಗಿಲ್ಲ. ಬಟ್ ಆದರೆ ಫಾಲೋವರ್ಸ್ ಮಾತ್ರ 1 ಮಿಲಿಯನ್ ಇದ್ದಾರೆ. ನಾನು ಅವರ ವೆಬ್ಸೈಟಿಗೆ ಹೋಗಿ ನೋಡಿದಾಗ್ಲೂ ಅಷ್ಟೇ ಪಿಕ್ಚರ್ಸಲ್ಲಿ ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಪ್ರೀಮಿಯಮ್ ಆಗೇ ಕಾಣಿಸ್ತು. ಸೊ ನಾನು ಯೂಶಲಿ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಕುಶಾಲ್ಸಲ್ಲಿ ತೊಗೋತೀನಿ. ಕುಶಾಲ್ಸಲ್ಲಿ ತುಂಬ ಒಳ್ಳೆ ಜ್ಯುವೆಲ್ಸ್ ಇರುತ್ತೆ. ಅಂದರೆ ನಿಮಗೆ ಅದಕ್ಕಷ್ಟು ನೀವು ಕಾಸ್ಟ್ಲಿ ಇರುತ್ತೆ, ಬಟ್ ಅಷ್ಟು ಪೇ ಮಾಡಿದ್ರೂ ಇಟ್ಸ್ ವರ್ತ್. ಆ್ಯಂಡ್ ಆಲ್ಸೋ ಪಲ್ಮುನಾಸ್ಗೆ ನಾನು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಇಟ್ಸ್ ನಾಟ್ ಪೇಯ್ಡ್, ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ. ನಾನೇ ನನಗೆ ಇಷ್ಟ ಆಗಿ ಅದು ವಿಡಿಯೋ ಮಾಡಿದ್ದು. ವೈ? ಬಿಕಾಸ್ ಅವ್ರ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿರುತ್ತೆ. ನೀವು ಡೈಲಿ ಯೂಸ್ಗೆಲ್ಲ 18K ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ಸ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಐ ರಿಯಲಿ ಲೈಕ್ ದರ್ ಪ್ರಾಡಕ್ಟ್ ಆ್ಯಂಡ್ ಐ ಪ್ರಮೋಟೆಡ್. ನಾನೇ ಸೆಲ್ಫ್ ಇಂಟ್ರೆಸ್ಟಿಂದ ಪ್ರಮೋಟ್ ಮಾಡಿದ್ದು, ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ. ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ವೆನ್ ಐ ಫೌಂಡ್ ದ್ಯಾಟ್ ಪೇಜ್ ಸ್ಪಾರ್ಕಲ್ ಆ್ಯಂಡ್ ಗ್ಲೋ, ಎಲ್ಲ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಅಂದ್ಕೊಂಡೆ ಇಲ್ಲಿ ಒಂದಷ್ಟು ಜ್ಯುವೆಲ್ಸ್ನ ಪರ್ಚೇಸ್ ಮಾಡೋಣ ಅಂತ. ಐ ಪರ್ಚೇಸ್ಡ್ ಫಾರ್ ಅರೌಂಡ್ 13K ಪ್ಲಸ್. ಆರ್ಡರ್ ಪ್ಲೇಸ್ ಮಾಡಿ ಐ ಥಿಂಕ್ ಆಯಿತು ಅನಿಸುತ್ತೆ, 1 ವೀಕ್ ಆಯಿತು ಅನಿಸುತ್ತೆ. ಬಟ್ ನಾನು ಆರ್ಡರ್ನ ರಿಸೀವ್ ಮಾಡಿ 2 ಡೇಸ್ ಆಯಿತು. ಸೊ ಆರ್ಡರ್ ರಿಸೀವ್ ಮಾಡಿದಾಗ ನಾನು ಅದನ್ನು ನೋಡಿದೆ, ಪ್ರಾಡಕ್ಟ್ ನನಗೆ ಅಷ್ಟು ಖುಷಿ ಕೊಡಲಿಲ್ಲ. ವೆಬ್ಸೈಟಲ್ಲಿ ಇದ್ದಿದ್ದ ಪ್ರಾಡಕ್ಟೇ ಬೇರೆ, ಬಟ್ ನನಗೆ ಡೆಲಿವರ್ ಆಗಿರೋ ಪ್ರಾಡಕ್ಟೇ ಬೇರೆ. ನಾನು ರಿಸೀವ್ ಮಾಡಿದ್ದು ಈ ಪ್ರಾಡಕ್ಟು. ಅಂದರೆ ಇದರಲ್ಲಿ ನಿಮಗೆ ತೋರಿಸ್ತೀನಿ ನಾನು ಹೇಗಿದೆ ಅಂತ. ಇದು ಪ್ರೀಮಿಯಂ ಪ್ರಾಡಕ್ಟ್ ಅಂತ ಯಾರು ಹೇಳ್ತಾರೋ ನನಗೆ ಗೊತ್ತಿಲ್ಲ. ನನಗೆ ಈ ಥರ ಅನ್ನಿಸ್ತು. ನಾನು ಅಂದರೆ ಯೂಶ್ವಲಿ ಆರ್ಟಿಫಿಷಿಯಲ್ ಕುಶಾಲ್ಸಲ್ಲೇ ಪರ್ಚೇಸ್ ಮಾಡೋದು ಅಂತ ಹೇಳಿದ್ದೀನಿ. ಸೊ ಕುಶಾಲ್ಸ್ ಜ್ಯುವೆಲ್ಸ್ನ ನಾನು ನಿಮಗೆ ಇದಕ್ಕೆ ಕಂಪೇರ್ ಮಾಡಿ ತೋರಿಸ್ತೀನಿ. ಯಾಕೆ ಅಂದರೆ ಸೇಮ್ ಪ್ರೈಸ್, ಇದು ಅಷ್ಟೇ ಪ್ರೈಸ್ ಇದೆ. ಕುಶಾಲ್ಸ್ದು ಇಟ್ ಈಸ್ ಆಲ್ಸೋ ಪ್ರೈಸ್ಡ್ ಸೇಮ್. ಆದರೆ ಅವ್ರ ಜ್ಯುವೆಲ್ರಿ ಕ್ವಾಲಿಟಿಗೂ ಈ ಜ್ಯುವೆಲ್ರಿ ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಫಸ್ಟು ನಾನೇ ಇಮಿಡಿಯೇಟಾಗಿ ಅದು ಡಿಸಿಷನ್ ತೊಗೊಳ್ಳಿಲ್ಲ, ಓಕೆ ಇದು ಲೋ ಕ್ವಾಲಿಟಿ ಅಂತ. ಐ ಆಸ್ಡ್ ಮೈ ಫ್ರೆಂಡ್ಸ್, ಅವ್ರಿಗೂ ಎಲ್ಲ ಫೋಟೋಸ್ ಕಳಿಸ್ದೆ. ಆ್ಯಂಡ್ ಡೈರೆಕ್ಟ್ ಆ ಫೋಟೋಸಲ್ಲಿ ಗೊತ್ತಾಗಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಮನೆಗೂ ಕರೆಸ್ಬಿಟ್ಟು ತೋರಿಸ್ದೆ, ಇದು ಓಕೆನಾ, ಇದಕ್ಕಿಷ್ಟು ಪೇ ಮಾಡ್ಬೋದಾ ಅಂತ. ಆ್ಯಂಡ್ ಆಲ್ಸೋ ಈ ಗ್ಲಾಸ್ ಬ್ಯಾಂಗಲ್ಸು, ಈ ಬ್ಯಾಂಗಲ್ಸ್ಗೆ ನಾನು 10 ಸೆಟ್ಸ್ ಇದೆ ಈ ಥರ. 1 2 3 4 5 6 7 8 9 10 11 12 ಬ್ಯಾಂಗಲ್ಸು 10 ಸೆಟ್ಸ್ ಇದೆ. ಫಾರ್ ದಿಸ್ ಐ ಪೇಡ್ 3,950 rupees ಇದಕ್ಕೆ, ಈ ಬ್ಯಾಂಗಲ್ಸ್ಗೆ. ಆ್ಯಂಡ್ ಇಟ್ಸ್ ಗ್ಲಾಸ್. ಸೊ ನಾನು ಅಷ್ಟೇ ವರ್ತ್ ಇರ್ಬೋದೇನೋ ಅಂತ ಸುಮಾರು ಕಡೆ ಎಲ್ಲ ಚೆಕ್ ಮಾಡಿ ನಾನು ಇಲ್ಲ ಇಟ್ಸ್ ನಾಟ್ ವರ್ತ್ ಸೋ ಮಚ್ ಅಂತ ಒಂದು ಡಿಸಿಷನಿಗೆ ಬಂದಿದ್ದು. ಅದಾದಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನಾನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಅವ್ರು ನನಗೆ ನನ್ನನ್ನು ದೇ ಕಾಲ್ಡ್ ಫ್ರಾಡ್. ನೀವು ಫ್ರಾಡ್ ಅಂತ ಅನಿಸುತ್ತೆ, ನೀವು ನಮ್ಮ ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡಿ ವಾಪಸ್ ಅದನ್ನು ರಿಟರ್ನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಆ್ಯಂಡ್ ದೇ ಡೋಂಟ್ ಹ್ಯಾವ್ ರಿಟರ್ನ್ ಪಾಲಿಸಿ. ಈಗ ನೀವು ಪ್ರೀಮಿಯಂ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೇಲ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ಅಷ್ಟು ಪ್ರೈಸ್ಗೆ, ಅಷ್ಟು ಕಾಸ್ಟ್ಲಿ ಪ್ರೈಸ್ಗೆ ಇದು ಒಂದು ಸೆಟ್ಟಿಗೆ ಐ ಪೇಡ್ 5,000 or so. ಆ್ಯಂಡ್ ಇನ್ನೊಂದು ಇದು 4,000 ಸಮಥಿಂಗ್. ನಾನು ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ ನಿಮಗೆ ಎಷ್ಟು ಪೇ ಮಾಡಿದ್ದೀನಿ ಅಂತ. ಇದಕ್ಕೆ 5,000 ಸಮಥಿಂಗ್. ಇಲ್ಲಿ ನೋಡಿ, ಇದೆಲ್ಲ ಫುಲ್ ಫೇಡ್ ಆಗಿದೆ. ಇಟ್ಸ್ ಅ ನ್ಯೂ ಜ್ಯುವೆಲ್, ಹೊಸ ಪರ್ಚೇಸ್, ಹೊಸದಾಗಿ ತೊಗೊಂಡಿರೋದು. ಆ್ಯಂಡ್ ಐ ಹ್ಯಾವ್ ಪೇಡ್ ಸೋ ಮಚ್. ನಾನು ಕಡಿಮೆ ಕೊಟ್ಟಿದ್ದಿದ್ರೆ ನಾನು ಇಷ್ಟೆಲ್ಲ ಈ ಥರ ವೀಡಿಯೋ ಎಲ್ಲ ಮಾಡ್ತಾನೆ ಇಲ್ಲ. ಆ್ಯಂಡ್ ಆಲ್ಸೋ ಅವ್ರ ರೆಸ್ಪಾನ್ಸ್ ಕರೆಕ್ಟ್ ಆಗಿದ್ದರೆ ಈ ವಿಡಿಯೋ ಮಾಡೋ ಅವಶ್ಯಕತೆನೇ ಇರ್ತಿರಲಿಲ್ಲ. ನಾನು ಈ ವಿಡಿಯೋ ಮಾಡ್ತಿರೋ ಮೇನ್ ಇಂಟೆನ್ಷನ್ ಏನಂತ ಹೇಳಿದರೆ, ನಂತರ ಬೇರೆಯವರು ಮೋಸ ಹೋಗಬಾರ್ದು ಅಂತ. ಬಿಕಾಸ್ ಅವ್ರ ಪೇಜಲ್ಲಿ ಮತ್ತು ವೆಬ್ಸೈಟಲ್ಲಿ ನೀವು ನೋಡಿದ್ರೆ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನು ನೋಡ್ಕೊಂಡು ನೀವು ಇಟ್ಸ್ ಓಕೆ ಕೊಡ್ಬೋದು ವರ್ತ್ ಅಂತ ಅಂದ್ಕೊಂಡು ಆರ್ಡರ್ ಪ್ಲೇಸ್ ಮಾಡ್ತೀರಾ. ಬಟ್ ಆರ್ಡರ್ ಬಂದಮೇಲೆ ಈ ಥರ ಇರುತ್ತೆ. ಆ್ಯಂಡ್ ರಿಟರ್ನ್ ಕೂಡ ಇಲ್ಲ.
ಸೊ ನೀವು ಈ ಥರ ಇಷ್ಟು ಪ್ರೈಸ್ ಇಟ್ಬಿಟ್ಟು ಸೇಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ರಿಟರ್ನ್ ಪಾಲಿಸಿ ಇರಬೇಕು, ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಪಾಲಿಸಿ ಇರಬೇಕು, ಅದಿಲ್ಲ. ಆ್ಯಂಡ್ ಫಾರ್ ದಿಸ್ ಐ ಪೇಡ್ 1000 ಸಮಥಿಂಗ್. ಇದೆಲ್ಲ ಅಷ್ಟು ವರ್ತ್ ಇಲ್ಲವೇ ಇಲ್ಲ. ನನ್ನ ಫ್ರೆಂಡು ಬಂದು ಹೇಳಿದ್ರು ನನಗೆ, ಇದೆಲ್ಲ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿನಗೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ಆ್ಯಂಡ್ ಇದನ್ನು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ನಾನು ಮೊನ್ನೆ ನೋಡಿದೆ ಅಂತ ಆ ಪಿಕ್ಚರ್ ಕೂಡ ತೋರಿಸಿದ್ಲು ನನಗೆ, ಅದಕ್ಕೆ 450 rupees ಅಂತ. ಐ ಫೆಲ್ಟ್ ವೆರಿ ಬ್ಯಾಡ್, ನಾನು ಈ ಥರ ಮೋಸ ಹೋಗ್ಬಿಟ್ನಾ ಅಂತ. ಆ್ಯಂಡ್ ನನಗೆ ಇವಾಗ ಮದುವೆಗೂ ಅಷ್ಟೇ, ಇವಾಗ ನಾನು ಆರ್ಟಿಫಿಷಿಯಲ್ ತೊಗೋಬೇಕು ಅಂದರೆ ಕೊಲ್ಯಾಬ್ ಸಿಗುತ್ತೆ ನನಗೆ. ಆ್ಯಂಡ್ ನಾನು ಕುಶಾಲ್ಸ್ದು ಎಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ, ನಾನು ಮೊನ್ನೆನೂ ಪರ್ಚೇಸ್ ಮಾಡಿದೆ, ಅದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇಯರಿಂಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಲುಕ್ ಎಟ್ ದ ಪ್ಯಾಕೇಜಿಂಗ್. ನಾನು ಶಾಪಿಗೆ ಹೋಗಿ ತಂದಿದ್ದು, ನಾನು ಆನ್ಲೈನ್ ಕೂಡ ಆರ್ಡರ್ ಮಾಡ್ತೀನಿ ಕುಶಾಲ್ಸು, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಕ್ವಾಲಿಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ನೀವು. ಲುಕ್ ಎಟ್ ದ ಡಿಫ್ರೆನ್ಸ್. ಇಲ್ಲಿ ನೋಡಿ, ಇದು ನಾನು ಕುಶಾಲ್ಸಲ್ಲಿ ತೊಗೊಂಡಿರೋದು. ಈ ನತ್ತು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ. ಆ್ಯಂಡ್ ಅದನ್ನೆಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಕೂಡ. ಇದೆಲ್ಲ ನಾನು ಕುಶಾಲ್ಸಲ್ಲೇ ತೊಗೊಂಡಿರೋದು. ಇದು ನೋಡಿ, ಇದು ಕಿವಿಗೆ ಹಾಕ್ತಾರಲ್ಲ ಅದು, ಇದೇನು ಹೇಳ್ತಾರೆ ಬರ್ತಾಯಿಲ್ಲ ನನಗೆ ಸಡನ್ನಾಗಿ. ಸೊ ಕಿವಿಗೆ ಹಾಕೋದಿದು. ಸೊ ನಾನು ಈ ಪ್ರಾಡಕ್ಟು ಹಾಗೆ ಇರುತ್ತೆ ಅಂತ ಆರ್ಡರ್ ಮಾಡಿದೆ, ಬಟ್ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಈ ಜುಮ್ಕಾನೂ ಅಷ್ಟೇ, ಇದು ತುಂಬ ಕಾಸ್ಟ್ಲಿ, ಬಟ್ ಅಷ್ಟು ಕೊಟ್ಟರು ನಿಮಗೆ ವರ್ತ್ ಅನ್ನಿಸ್ಬೇಕಲ್ವಾ. ಇದು ನೋಡಿ ಹೇಗಿದೆ ಅಂತ. ಆ್ಯಂಡ್ ಅವ್ರ ಪ್ರಾಡಕ್ಟ್ನ ತೋರಿಸ್ತೀನಿ ನೋಡಿ. ನೋಡಿ ಅವ್ರ ಪ್ರಾಡಕ್ಟ್ ಹೇಗಿದೆ ಅಂತ ನೋಡಿ. ಈ ಗೋಲ್ಡ್ ಕಲರ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆ್ಯಂಡ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿದೆಯೋ ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಲೋ ಕ್ವಾಲಿಟಿ ಇದೆ ಇದು. ಆ್ಯಂಡ್ ಇದೆಲ್ಲ ಸೊಟ್ಟ ಆಗಿಬಿಟ್ಟಿತ್ತು ಫುಲ್ಲು. ನಾನು ಸರಿ ಮಾಡಿರೋದು, ನಾನು ಟ್ರೈ ಮಾಡೋದಕ್ಕೆ ಹಾಕ್ಕೊಳ್ಳೋದಕ್ಕೆ ನೋಡಿದಾಗ ಸರಿ ಮಾಡಿದ್ದು. ನಾನು ಅದಕ್ಕೋಸ್ಕರನೇ ಇದೆರಡೂ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ, ಗೊತ್ತಾಗಲ್ಲ ಅಂತ. ಬಿಕಾಸ್ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ, ಲೈಟ್ಸು ಜಾಸ್ತಿ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಬಟ್ ಇದು ತುಂಬ ಲೋ ಕ್ವಾಲಿಟಿ ಇದೆ ನೋಡಿ. ಇದಕ್ಕೂ ನೋಡಿ. ಆ್ಯಂಡ್ ದೇ ಕ್ಲೇಮ್ ದೀಸ್ ಆರ್ ಪ್ರೀಮಿಯಮ್ ಕ್ವಾಲಿಟಿ ಇದು ಅಂತ. ಇದರಲ್ಲಿ ನೋಡಿ ಇಲ್ಲ, ಇದು ಜುಮ್ಕಾ ಅಥವಾ ಈ ಓಲೆಯಲ್ಲಿ ಇದಿಲ್ಲ, ಮಿಸ್ಸಿಂಗು. ಇದರಲ್ಲಿದೆ, ಅದು ಹೇಗಿದೆ ನೋಡಿ. ಆ್ಯಂಡ್ ಇದು ಅಷ್ಟೇ, ಇದು ಕರೆಕ್ಟಾಗಿರಲಿಲ್ಲ, ಫುಲ್ಲು ಗಟ್ಟಿ ಇತ್ತು. ಇಲ್ಲಿ ನೋಡಿ, ನೋಡಿ ಇಲ್ಲಿ ಎಷ್ಟು ಗಟ್ಟಿ ಇದೆ ಅಂತ. ಸಿ. ಆ್ಯಂಡ್ ಇದು ಅಷ್ಟೇ, ಇದು ಇನ್ನೊಂದು ಸ್ವಲ್ಪ ಹಿಂಗೆ ಟರ್ನ್ ಮಾಡಿದ್ರೆ ಮುರಿದೋಗುತ್ತೆ ನೋಡಿ. ಸಿ, ಇದು ಹೀಗಿದೆ, ಹಿಂಗಿದೆ ನೋಡಿ. ಹೊಸದು ಇದು ನಾನು ತೊಗೊಂಡಿರೋದು. ಆ್ಯಂಡ್ ಇದು ನೋಡಿ, ಇಲ್ಲಿ ನೋಡಿ, ಇದು ಪ್ರೀಮಿಯಂ ಕ್ವಾಲಿಟಿ ಅಂತ ದೇ ಕ್ಲೇಮ್. ಸಿ, ಈಸ್ ದಿಸ್ ಪ್ರೀಮಿಯಂ? ಇದು ಕುಶಾಲ್ಸ್ ಜ್ಯುವೆಲ್ಸ್ದು. ಇದು ಹೇಗಿದೆ ನೋಡಿ. ಈ ಕ್ವಾಲಿಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಹಾಗಿದ್ರೆ ನಾನು ಕುಶಾಲ್ಸಲ್ಲಿ ಏನಕ್ಕೆ ಪರ್ಚೇಸ್ ಮಾಡ್ತಿದ್ದೆ? ಇದು ತುಂಬ ಕಾಸ್ಟ್ಲಿ ಇರುತ್ತೆ ನೋಡಿ. ಆ್ಯಂಡ್ ನಾನು ಅದಕ್ಕೂ ಸಪ್ರೇಟ್ ಬಾಕ್ಸಸ್ನ ಪರ್ಚೇಸ್ ಮಾಡಿ ಇಡ್ತೀನಿ. ಬಿಕಾಸ್ ನನಗೆ ಒಂದು ಸಲ ಪರ್ಚೇಸ್ ಮಾಡಿದ್ರೆ ಅದನ್ನು ಚೆನ್ನಾಗಿ ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ಈ ಬ್ಯಾಂಗಲ್ಸು ಕುಶಾಲ್ಸ್ದು. ನನ್ನ ಗಾಜಿನ ಬಳೆಗಳನ್ನೂ ಎಷ್ಟು ನೀಟಾಗಿ ಇಟ್ಟಿದ್ದೀನಿ ನೋಡಿ. ನನ್ನ ಬ್ಯಾಂಗಲ್ಸ್ದು ಒಂದು ಬಾಕ್ಸ್ ಇದೆ, ಇದು ನನ್ನ ಗಾಜಿನ ಬಳೆಗಳು. ಇದು ಕುಶಾಲ್ಸ್ ಬ್ಯಾಂಗಲ್ಸು. ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕುಶಾಲ್ಸ್ದಲ್ಲ, ಇದನ್ನು ನೋಡ್ಬೋದು ನೀವು. ಈ ಕ್ವಾಲಿಟಿಗೂ ನೀವು ನೋಡ್ಬೋದು. ಇದು ಕಡಿಮೆ ದುಡ್ಡಿಂದು. ಸೊ ಇದೇನೋ ಮೆಮೊರಿಗೆ ಇಟ್ಕೊಂಡಿದ್ದೀನಿ ಅಷ್ಟೇ, ಏನೋ ಒಂದು ಸ್ವೀಟ್ ಮೆಮೊರಿಗೋಸ್ಕರ ಅದನ್ನು ಇಟ್ಕೊಂಡಿದ್ದೀನಿ. ಇದೆಲ್ಲ ಕುಶಾಲ್ಸ್ದು. ಆ್ಯಂಡ್ ಇವರು ನನಗೆ ಕಳಿಸಿರೋ ಬ್ಯಾಂಗಲ್ಸು ಫಾರ್ ₹3950.
ಈ ಬ್ಯಾಂಗಲ್ಸ್ ಕಳಿಸಿದ್ದಾರೆ. ಆ್ಯಂಡ್ ದೀಸ್ ಆರ್ ಗ್ಲಾಸ್ ಬ್ಯಾಂಗಲ್ಸ್. ನೋಡಿ, ಈ ಪ್ಯಾಕೆಟ್ನ ನಾನು ಓಪನ್ ಕೂಡ ಮಾಡಿಲ್ಲ, ಯೂಸ್ ಮಾಡಿ ರಿಟರ್ನ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಓಪನ್ ಕೂಡ ಮಾಡಿಲ್ಲ. ಆ್ಯಂಡ್ ಇಟ್ಸ್ ಬೀನ್ ಜಸ್ಟ್ 2 days ದಟ್ ಐ ಹ್ಯಾವ್ ರಿಸೀವ್ ದಿಸ್ ಪ್ರಾಡಕ್ಟ್ಸ್. ನೋಡಿ, ದೀಸ್ ಆರ್ ಗ್ಲಾಸ್ ಬ್ಯಾಂಗಲ್ಸ್. ಗ್ಲಾಸ್ ಬ್ಯಾಂಗಲ್ಸ್ಗೆ ದೇವ್ ಟೇಕನ್ 3,950 rupees. ಆ್ಯಂಡ್ ಇದೆಲ್ಲ ಪಲ್ಮೋನಾಸ್ತು. ನೀವು ನೋಡಿರ್ತೀರ, ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಇದ್ರದ್ದು ವಿಡಿಯೋ. ಇದೆಲ್ಲ ಪಲ್ಮೋನಾಸ್ತು. ಇದು ಅಷ್ಟೇ, ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಕಾಸ್ಟ್ಲಿ ಇದ್ದರೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನಾನು ಇಷ್ಟೊಂದು ದುಡ್ಡು ಪೇ ಮಾಡಿ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಬಟ್ ಅವ್ರು ವಾಪಸ್ ಇಸ್ಕೊಂಡಿಲ್ಲ ಅಂದರೆ ಐ ವಿಲ್ ಹ್ಯಾವ್ ಟು ಯೂಸ್. ಬಟ್ ಇದು ಜಾಸ್ತಿ ದಿನ ಬಾಳಿಕೆ ಕೂಡ ಬರಲ್ಲ. ಐ ಥಿಂಕ್ 2-3 ಯೂಸಸ್ಗೆ ಇದು ಹೋಗ್ಬಿಡತ್ತೆ. ಇನ್ನೂ ಯೂಸೇ ಮಾಡಿಲ್ಲ, ಆಗಲೇ ಇದು ಹೇಗಿದೆ ನೋಡಿ. ನೋಡಿ ಹೇಗಿದೆ ಅಂತ. ನೋಡಿ, ಈ ಬ್ಯಾಂಗಲ್ ಎಷ್ಟು ಚೆನ್ನಾಗಿದೆ ನೋಡಿ. ಗೋಲ್ಡ್ ಬ್ಯಾಂಗಲ್ಸ್ ಥರನೇ ಇದೆ. ಸೊ ಈ ಥರ ನನಗೆ ಮೋಸ ಆಯಿತು. ಆ್ಯಂಡ್ ಅವ್ರ ರೆಸ್ಪಾನ್ಸ್ ಕರೆಕ್ಟಾಗಿರಲಿಲ್ಲ. ನಾನು ಈ ವಿಡಿಯೋ ಏನಕ್ಕೆ ಮಾಡ್ತೀನಿ ಅಂದರೆ, ಮೇನ್ ಇಂಟೆನ್ಷನ್ ನೀವು ನನ್ನ ಥರ ಮೋಸ ಹೋಗಬಾರ್ದು ಅಂತ. ಸೊ ಪ್ರಾಡಕ್ಟ್ನ ನಾವು ವೆಬ್ಸೈಟಲ್ಲಿ ನೋಡೋದಕ್ಕೂ ಮತ್ತು ಅದು ನಮಗೆ ಅರೈವ್ ಆದಾಗ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇಟ್ಸ್ ವರ್ತ್ ಹಂಡ್ರೆಡ್ಸ್ ಅಷ್ಟೇ. ಇದಕ್ಕೆ ಥೌಸಂಡ್ಸ್ ಪೇ ಮಾಡೋವಂತಹ ಅವಶ್ಯಕತೆ ಇಲ್ಲ. ದಯವಿಟ್ಟು ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಆ ಒಂದು ಪೇಜಿಂದ ಆರ್ಡರ್ ಮಾಡೋದಕ್ಕೆ ದಯವಿಟ್ಟು ಆರ್ಡರ್ ಮಾಡಬೇಡಿ. ಇಟ್ಸ್ ನಾಟ್ ಅ ಜೆನ್ಯೂನ್ ಪೇಜ್. ನಾನು ಅವರಿಗೆ ಕಾಲ್ ಮಾಡಿ ಐ ಓನ್ಲಿ ಆಸ್ಕ್ ದೆಮ್ ಟು ಟೇಕ್ ದೇರ್ ಪ್ರಾಡಕ್ಟ್ ಬ್ಯಾಕ್ ಆ್ಯಂಡ್ ರೀಫಂಡ್ ಮೈ ಅಮೌಂಟ್. ಬಿಕಾಸ್ 13K ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಲೆಸ್ ಅಲ್ವಾ. ಆ್ಯಂಡ್ ಇದು ಇವಾಗ ವರ್ತ್ ಇದ್ದರೆ ಓಕೆ, ನಾನು ಆ್ಯಕ್ಚುಲಿ ಯೂಸ್ ಮಾಡಬೇಕು ಅಂತಲೇ ತರಿಸಿರೋದು. ವೈ ವಿಲ್ ಐ ರಿಟರ್ನ್? ಯೂಸ್ ಮಾಡಬೇಕು ಅಂತ ತರಿಸಿರೋ ಪ್ರಾಡಕ್ಟ್ನ ಜಸ್ಟ್ 2 daysಲ್ಲಿ ನಾನು ಯಾಕೆ ರಿಟರ್ನ್ ಮಾಡಲಿ? ಆ್ಯಂಡ್ ನೀವು ಚೆಕ್ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಬೇಗನೆ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮದುವೆ ಇದೆ, ಯಾಕೆ ಈ ನ್ಯೂಸೆನ್ಸ್ ಎಲ್ಲ ಅಂತ ನಾನು ಯೋಚನೆ ಮಾಡಿದೆ. ಬಟ್ ದೆನ್ ನನ್ನ ಮದುವೆ ಆದಮೇಲೆ ವೀಡಿಯೋ ಮಾಡಿದ್ರೆ ಮದುವೆಲಿ ಯೂಸ್ ಮಾಡಿ ವೀಡಿಯೋ ಮಾಡಿದ್ದೀನಿ ಅಂತ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಪೇಡ್ 13K. ಸೊ ನಾನು ಅವ್ರು ರಿಟರ್ನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಯೂಸ್ ಇಟ್. ನನಗೆ ವೇಸ್ಟ್ ಮಾಡೋಕ್ಕಂತೂ ಇಷ್ಟ ಇಲ್ಲ. ಯಾಕೆಂದರೆ ದುಡ್ಡು ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಲೇಬೇಕು. ಈಗ ಅವ್ರು ವಾಪಸ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ, ಸೊ ನಾನು ಯೂಸ್ ಮಾಡಾದ್ಮೇಲೆ ಈ ವಿಡಿಯೋ ಮಾಡಿದ್ರೆ ದಟ್ ವಿಲ್ ನಾಟ್ ಲುಕ್ ಗುಡ್. ಅದಕ್ಕೋಸ್ಕರ ಇಫ್ ದೇ ಆರ್ ನಾಟ್, ಅಂದರೆ ಅವ್ರು ಹೇಳಿದ್ದಾರೆ ನಾವು ರಿಟರ್ನ್ ತೊಗೊಳ್ಳೋದಿಲ್ಲ, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ. ಸೊ ಇವಾಗ ಅವ್ರು ರಿಟರ್ನ್ ತೊಗೊಳ್ಳಿಲ್ಲ ಅಂತ ಹೇಳಿದ್ಮೇಲೆ ಐ ಹ್ಯಾವ್ ಟು ಯೂಸ್ ದೀಸ್. ಯೂಸ್ ಮಾಡಿ ನಾನು ಈ ವಿಡಿಯೋ ಮಾಡೋದು ಇಟ್ ಡಸಂಟ್ ಲುಕ್ ಗುಡ್. ಅದಕ್ಕೋಸ್ಕರ ಇವಾಗಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಐ ಸ್ಟಿಲ್ ವಾಂಟ್ ಟು ರಿಟರ್ನ್ ದೀಸ್ ಪ್ರಾಡಕ್ಟ್ಸ್, ಬಟ್ ಅವರು ತೊಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನನಗಿಷ್ಟು ಪೇ ಮಾಡಿಬಿಟ್ನಲ್ಲ ಅಂತ ನಂಗೆ ಆ್ಯಕ್ಚುಲಿ ಹೊಟ್ಟೆ ಉರಿತಾ ಇದೆ. ಜುವೆಲ್ಸ್ ನಾನು ಬೇಕಾದರೆ ನಂಗೆ ಕೊಲ್ಯಾಬ್ ಮಾಡ್ಬೋದಿತ್ತು, ನನಗೆ ಫ್ರೀಯಾಗೇ ಸಿಗ್ತಾಯಿತ್ತು. ಅವ್ರು ನನಗೆ ನೀವು ತೊಗೊಂಡು ಯೂಸ್ ಮಾಡಿ ರಿಟರ್ನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಬ್ಲೇಮ್ ಮಾಡಿದ್ರು. ನನಗದು ಸಿಲ್ಲಿ ಅಂತ ಅನ್ನಿಸ್ತು. ಬಿಕಾಸ್ ನನಗೆ ಹಾಗೆ ಸಿಗ್ತಿರೋವಾಗ, ನಾನು ಏನೂ ಡೆಪಾಸಿಟ್ ಥರ ಪೇ ಮಾಡ್ದೇ ನನಗೆ ಸಿಗ್ತಿರೋವಾಗ ವೈ ವಿಲ್ ಐ ಡೂ ದಿಸ್? ಆ್ಯಂಡ್ ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ವಿಡಿಯೋ ಈಸ್ ನೀವುಗಳು ಈ ಥರ ಮೋಸ ಹೋಗಬಾರ್ದು ಅಂತ ಅಷ್ಟೇ. ನಾನು ಈ ಜ್ಯುವೆಲ್ಸ್ನ ತೋರಿಸ್ತೀನಿ ನಿಮಗೆ, ಆ್ಯಂಡ್ ಕಂಪೇರ್ ಕೂಡ ಮಾಡಿ ತೋರಿಸ್ತೀನಿ ಕುಶಾಲ್ಸ್ ಜ್ಯುವೆಲ್ಸ್ಗೆ ಆ್ಯಂಡ್ ಇದಕ್ಕೆ. ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಪರ್ಚೇಸ್ ಮಾಡಬೇಕು ಅಂತ, ದಯವಿಟ್ಟು ಸ್ಟೋರ್ಸ್ ಇರೋದು ಅಂದರೆ ಈ ಥರ ಜೆನ್ಯೂನ್ ವೆಬ್ಸೈಟಿಗೆ ಹೋಗಿ ಪರ್ಚೇಸ್ ಮಾಡಿ, ಲೈಕ್ ಕುಶಾಲ್ಸ್ ಆ್ಯಂಡ್ ಪಲ್ಮೋನಾಸ್ ಆ ಥರದ್ದು. ಆ್ಯಂಡ್ ನೀವು ಅಷ್ಟೊಂದು ದುಡ್ಡು ಪೇ ಮಾಡೋದಕ್ಕೂ ನಿಮ್ಗೆ ವರ್ತ್ ಅನಿಸುತ್ತೆ. ಈಗ ಒಂದು ಸೆಟ್ಟಿಗೆ ನೀವು 5,000 6,000 ಎಲ್ಲ ಪೇ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಶುಡ್ ಫೀಲ್ ಇಟ್ಸ್ ವರ್ತ್ ಅಂತ. ಈ ಥರ ನೀವು ತುಂಬ ಕಡಿಮೆ, ಇವಾಗ ಮೀಶೋಲ್ಲಿ ಕೂಡ ಚೆನ್ನಾಗಿರೋದು ಸಿಗುತ್ತೆ ಅಂತ ಅನಿಸುತ್ತೆ. ನಾನು ಆರ್ಡರ್ ಮಾಡಿಲ್ಲ, ಬಟ್ ಆರ್ಡರ್ ಮಾಡಿರೋ ನನಗೆ ಹೇಳಿದ್ದಾರೆ. ಅದಕ್ಕೋಸ್ಕರನೇ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲೇ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ನಾನು ಕೇಳಿದೆ, ಇದು ಓಕೆನಾ, ಇದಕ್ಕೆ ಎಷ್ಟು ಕೊಡ್ಬೋದಾ, ಹೊರಗಡೆ ಈ ಥರ ಜ್ಯುವೆಲ್ಸ್ಗೆ ಇಷ್ಟು ಕಾಸ್ಟ್ ಇದೆಯಾ ಅಂತ. ಬಿಕಾಸ್ ಸೀರಿಯಸ್ಲಿ ಸ್ಪೀಕಿಂಗ್ ನಾನು ಕುಶಾಲ್ಸಲ್ಲಿ ಬಿಟ್ಟರೆ ಬೇರೆ ಎಲ್ಲೆಲ್ಲೂ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ತೊಗೊಂಡಿಲ್ಲ. ಪಾಲ್ಮೋನಾಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಪಾಲ್ಮೋನಾಸಲ್ಲಿ. ಆ್ಯಂಡ್ ಆ ಜ್ಯುವೆಲ್ಸ್ಗೂ ಈ ಜ್ಯುವೆಲ್ಸ್ಗೂ ನೀವು ಕಂಪೇರ್ ಮಾಡಿದ್ರೆ ಎಷ್ಟು ಇದು ಫೇಕ್ ಇದೆ, ಎಷ್ಟು ಲೋ ಕ್ವಾಲಿಟಿ ಅಂತ ಹೇಳಿದ್ರೆ. ಆ್ಯಂಡ್ ನೋಡಿ ಇದ್ರದ್ದು ಗೋಲ್ಡ್ ಇದು ಹೇಗಿದೆ ಅಂತ, ಒಂದು ಚೂರು ಚೆನ್ನಾಗಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ನನಗೆ ಅನಿಸಿ ಇಲ್ಲೆಲ್ಲ ಫೇಡ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ನಾನು ಅಂದ್ರೂ ಅಂದ್ಕೊಂಡೆ, ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ, ಬಿಡು ಹೋಗಲಿ, ಹೆಂಗೋ ಯೂಸ್ ಮಾಡೋಣ, ಪೇ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ರಿಟರ್ನ್ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಈ ಥರ ಎಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಲ್ಲ ಯೂಶ್ವಲಿ. ಆ್ಯಂಡ್ ನೀವು ನೋಡಿಲ್ಲ ನನ್ನ ಪೇಜಲ್ಲಿ, ನಾನು ಈ ಥರ ಯಾವುದೇ ವೀಡಿಯೋಸ್ ಮಾಡಿರೋದನ್ನ ನೀವು ನೋಡಿರಲ್ಲ. ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಅವ್ರ ರೆಸ್ಪಾನ್ಸ್ ಇಷ್ಟ ಆಗಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ನನಗೆ ಪ್ರಾಪರಾಗಿ ರೆಸ್ಪಾಂಡ್ ಮಾಡಿಲ್ಲ. ನಾನು ಇನಿಷಿಯಲ್ ಆಗಿ ಅವ್ರಿಗೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡಿದಾಗ, ಲೇಟರ್ ವೆನ್ ಐ ಟೋಲ್ಡ್ ದೆಮ್ ನಾನು ಈ ಥರ ರಿವ್ಯೂ ಹಾಕ್ತೀನಿ ನಿಮಗೆ, ನೀವು ನನಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಂತ, ಅವ್ರಿಗೆ ಒಂದು 2 ಸರಿ ನಾನು ಟ್ರೈ ಮಾಡಿದೆ. ಆವಾಗ ಏನೂ ರಿಪ್ಲೈ ಬರಲಿಲ್ಲ. ನಾನು ಯಾವಾಗ ಈ ಥರ ಮೆಸೇಜ್ ಕಳಿಸಿದ್ನೋ ಆವಾಗ ರಿಪ್ಲೈ ಬಂತು. ಆಮೇಲೆ ಇನ್ಸ್ಟೆಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ದೇ ಕಾಲ್ ಮೀ ಅ ಫ್ರಾಡ್.
ಸೊ ದಯವಿಟ್ಟು ಯಾರು ಈ ಥರ ಮೋಸ ಹೋಗಬೇಡಿ. ದ ಪೇಜ್ ಇಸ್ ಕಾಲ್ಡ್ ಸ್ಪಾರ್ಕಲ್ ಆ್ಯಂಡ್ ಗ್ಲೋ ಅಂತ. ಪ್ಲೀಸ್ ಗೋ ರಿಪೋರ್ಟ್ ದ ಪೇಜ್. ಅವ್ರ ಪೇಜಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಜುವೆಲ್ಸ್ ಅವ್ರು ತೋರಿಸಿರೋದು. ನಾನು ಅದೇ ಥರ ಇರುತ್ತೆ ಅಂದ್ಕೊಂಡು ಆರ್ಡರ್ ಮಾಡಿ ಮೋಸ ಹೋದೆ. ದಯವಿಟ್ಟು ನೀವು ಅವ್ರ ಹತ್ರ ಆರ್ಡರ್ ಮಾಡಬೇಡಿ. ಆ್ಯಂಡ್ ಇದು ವೀಡಿಯೋಸಲ್ಲಿ ಪ್ರಾಬಬ್ಲಿ ಚೆನ್ನಾಗಿ ಕಾಣಿಸ್ಬೋದು, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೀಪ್ ಇದೆ, ತುಂಬ ಲೋ ಕ್ವಾಲಿಟಿ ಇದೆ. ಆ್ಯಂಡ್ ಈ ಪರ್ಲ್ ಎಲ್ಲ ಬಿದೋಗಿತ್ತು, ಇದನ್ನು ನಾನು ಫೆವಿಕ್ವಿಕ್ ಹಾಕಿ ಅಂಟಿಸಿದ್ದೀನಿ. ಈ ಪರ್ಲ್ಸ್ ಎಲ್ಲ ಬಿದೋಗ್ಬಿಟ್ಟಿತ್ತು, ಅದನ್ನು ನಾನು ಫೆವಿಕ್ವಿಕ್ ಹಾಕಿ ಅಂಟಿಸಿದೆ. ಆ್ಯಂಡ್ ಇದು ಅಷ್ಟೇ, ಇದು ಒಂದು ಇಯರಿಂಗಲ್ಲಿದೆ, ಇನ್ನೊಂದು ಇಯರಿಂಗಲ್ಲಿ ಇಲ್ಲ. ಈ ಥರ ಫುಲ್ ಡ್ಯಾಮೇಜ್ ಆಗಿದೆ ಇದು. ಆ್ಯಂಡ್ ಅವರು ಅದನ್ನು ವಾಪಸ್ ತೊಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ, ಮೈ ಬ್ಯಾಡ್. ನಾನು ಆರ್ಡರ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಆ್ಯಂಡ್ ಅವ್ರ ಹತ್ರ ಮಾತಾಡಿರೋ ರೆಕಾರ್ಡಿಂಗ್ ಕೂಡ ಹಾಕ್ತೀನಿ, ಎಷ್ಟು ರೆಕ್ಲೆಸ್ ಆಗಿ ಅವ್ರು ರಿಪ್ಲೈ ಮಾಡಿದರು ಅಂತ. ಏನೋ ಇವಾಗ ನಿದ್ದೆಯಿಂದ ಎದ್ದು ಮಾತಾಡ್ತಿದ್ದೀನಿ ಅನ್ನೋ ಥರ ಇತ್ತು ಅವ್ರು ಮಾತಾಡಿದ್ದು. ಸೊ ದಯವಿಟ್ಟು ನೀವು ಮೋಸ ಹೋಗಬೇಡಿ. ಆ ಪೇಜ್ನ ನೀವು ರಿಪೋರ್ಟ್ ಮಾಡಿ. ಸುಮಾರು ನನಗೆ ಗೊತ್ತಿರೋರು ಕೆಲವೊಬ್ಬರು ಫಾಲೋ ಮಾಡ್ತಿದ್ದಾರೆ ಆ ಪೇಜ್ನ. ದಯವಿಟ್ಟು ಆ ಪೇಜಿಂದ ಆರ್ಡರ್ ಮಾಡಬೇಡಿ. ಇಟ್ಸ್ ಫಾರ್ ಯುವರ್ ಗುಡ್. ಥ್ಯಾಂಕ್ ಯು.